श्री बृहन्मठ होडगे संस्थेच्या अर्चकत्व, पौरोहित्य व संस्कार शिबिराच्या आयोजनाचे तपशीलवार वर्णन आहे. या शिबिराचे उद्घाटन 24 एप्रिल 2025 रोजी MIDC येथील श्री चन्नवीर मंदिरात झाले आणि ते 27 मे 2025 पर्यंत चालणार आहे. या शिबिराच्या उद्घाटन प्रसंगी श्रीमद काशी जगद्गुरू डॉक्टर श्री 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 1008 मल्लिकार्जुन विश्वराध्य शिवाचार्य महास्वामीजी यांच्या दिव्य सानिध्यात आणि श्री शटस्थल ब्रह्मी श्रीकंठ शिवाचार्य स्वामीजी नागनसूर यांच्या उपस्थितीत विविध वेदमूर्ती, गुरुजन व भक्त मोठ्या संख्येने उपस्थित होते. जगद्गुरूंनी पुष्पमालार्पण व दीपप्रज्वलन करून शुभारंभ केला. श्रीकंठ स्वामीजींनी आपल्या उपदेशातून जंगमबटूंना धर्मसंस्काराचे महत्त्व पटवून दिले. जगद्गुरू डॉक्टर मल्लिकार्जुन स्वामीजींनी आपल्या आशीर्वचनातून सांगितले की या शिबिरामुळेच ते आज या पदावर आहेत. या शिबिरांमध्ये व्यक्तिमत्व विकास, वैदिक धर्म, संस्कृत संभाषण, योग व प्राणायाम यासारख्या विविध विषयांची शिकवण दिली जाते. हे सर्वांसाठी अत्यंत अभिग आहे. कार्यक्रमाच्या यशस्वीतेसाठी अनेक वेदमूर्ती व स्वामींचे सहकार्य लाभले. कार्यक्रमाचे सूत्रसंचालन वेदमूर्ती सिद्धय्या हल्लाळी शास्त्री यांनी केले, तर आभार प्रदर्शन सागर स्वामी यांनी केले. समारोप ओम शांती शांती या गीताने करण्यात आला. ವಿದ್ಯಾ ಅರ್ಚನ ಪ್ರಾಧಾನ್ಯ ಇಟ್ಕೋಬೇಕು. ನಾವಿಲ್ಲಿ ಊಟಕ್ಕೆ ಬಂದಿಲ್ಲ. ಜಂಗಮರು ಅಂದ್ರೆ ಮನೆ ಮುಗಿಸೋಕೆ ನಾಲ್ಕೈದು ಮಂದಿ ಜಂಗಮರು ಒಂದೇ ಸಾರಿ ಕೊಟ್ಟಿದ್ರಪ್ಪ ಮನೆ ಮುಗಿಸೋಕೆ ಹೊಂಟಾಗಂತ ತಿಳ್ಕೊಂಡ್ರೆ ನಾವಿಲ್ಲಿ ಮನೆ ಮುಗಿಸೋಕೆ ಬಂದಿಲ್ಲ. ಮನೆ ಮುಗಿಸೋದು ಮುಂದೆ ಇರ್ತದೆ. ಮನೆ ಮುಗಿಸೋದು ಮತ್ತೆ 2 ಹಪ್ತ ಬರ್ತಾವೆ. ಇಲ್ಲಿ ಊಟಕ್ಕೆ ಹೋಗೋದು ಆನಂತರ ಮನೆ ಮುಗಿಸೋದು ಮತ್ತೆ ವಿಷಯ. ಇಲ್ಲಿ ಏನೇ ಇರಲಿ ನಾವುಗಳು ಜಂಗಮರಾಗಿ ಜಂಗಮೋ ಜಗತ್ ಪರಿತ ಅಂತ ಹೇಳಿದೆ. ಈ ಜಂಗಮರು ಜಗತ್ತಿನ ಉದ್ಧಾರಕ್ಕಾಗಿ ಆ ಪರಮಾತ್ಮ ಒಂದು ಅವತಾರವನ್ನ ಜಂಗಮ ಅವತಾರವನ್ನ ತಾಳಿ ಈ ಭೂಮಿಯಲ್ಲಿ ಈ ಒಂದು ಧರ್ಮವನ್ನ ಸ್ಥಾಪನೆ ಮಾಡಿದ್ದಾರೆ. ವೀರಶೈವ ಧರ್ಮದಲ್ಲಿ ಆ ಒಂದು ವೀರಶೈವ ತಮ್ಮ ಧರ್ಮೀಯರೇನದರ ಆ ಧರ್ಮಕ್ಕೆ ಉಪದೇಶ ಮಾಡುವಂತ ಒಂದು ಕಾರ್ಯವನ್ನ ಜಂಗಮರಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಜಂಗಮ ಇದರ ಅರ್ಥ ನೋಡಿದಾಗ ನಾವು ಇದು ಜಂಗ ಅಂದ್ರೆ ಈ ಭಾಗ ತೊಡೆಯ ಮೇಲ್ಭಾಗ, ಮೊಣಕಾಲದ ಮೇಲ್ಭಾಗ ತೊಡೆ ಭಾಗ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಜಾಂಗ. ಅದಕ್ಕೆ ನಾವೇನು ಅಂಡರ್ವೇರ್ ಹಾಕೊಂತೀವಲ್ಲ ಅದಕ್ಕೆ ಜಂಗ್ ಅಂತ ಜಾಂಗ್ ಅಂತ ಕರಿತೀರಿಲ್ಲ. ಆ ಒಂದು ಭಾಗಕ್ಕೆ ಈ ಒಂದು ಭಾಗಕ್ಕೆ ಜಂಗ ಅಂತ ಹೇಳ್ತಾರೆ. ಆ ಒಂದು ಜಂಗದಲ್ಲಿ ಆ ಒಂದು ಭಾಗಕ್ಕೆ ಪರಮಾತ್ಮ ಇಲ್ಲಿ ಗಂಟೆಯನ್ನ ಕಟ್ಟಿಕೊಂಡು ಈ ಭಿಕ್ಷಾಟನವನ್ನ ಮಾಡ್ತಾನೆ. ಆ ಒಂದು ವೃತ್ತಿ ಪರಮಾತ್ಮ ವೃತ್ತಿ ಮಾಡಿದಾನೆ ಅಂತ ಹೇಳಿ ಅದಕ್ಕೆ ಜಂಗಮ ಅಂತ ಹೇಳಿದ್ರೆ. ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಒಂದೇ ಸ್ಥಳದಲ್ಲಿ ನಿಲ್ಲಲಾರ್ದು ತಿರುಗಾಡುವುದು. ಸ್ಥಾವರ ಮತ್ತು ಜಂಗಮ. ಸ್ಥಾವರ ಅಂದ್ರೆ ಒಂದೇ ಸ್ಥಾನದಲ್ಲಿ ನಿಲ್ಲೋದು. ಜಂಗಮ ಅಂತ ಹೇಳಿದ್ರೆ ಅಲೆದಾಡುವುದು, ತಿರುಗಾಡುವುದು. ಏನ್ ತಿರುಗಾಡುವುದು? ಸುಮ್ಮನೆ ತಿರುಗಾಡೋದಲ್ಲ, ಧರ್ಮ ಪ್ರಚಾರ ಮಾಡುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಹೇಳುತ್ತಾ ಭಕ್ತರ ಒಂದು ಮನಸ್ಸಿನ ಒಂದು ಕಷ್ಟಗಳನ್ನ ದೂರ ಮಾಡಕ್ಕೋಸ್ಕರವಾಗಿ ನಾವು ಈ ಜಂಗಮರು ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಇದು ಈ ಕೇವಲ ನಮಗೋಸ್ಕರಲ್ಲ. ಜಂಗಮ ತನಗೋಸ್ಕರ ಎಂದೂ ಬದುಕಲ್ಲ. ಜಂಗಮ ಪರೋಪಕಾರ ಅಂದ್ರೆ ನಮಗೆ ಇನ್ನೊಂದು ಅರ್ಥ ಹೇಳ್ತಾರೆ ವೈದಿಕ ಮಾಡುವಲ್ಲಿ ಪುರೋಹಿತ ಅಂತ ಹೇಳ್ತಾರೆ. ಪರರ ಹಿತವನ್ನು ಬಯಸುವಾತನೇ ಪುರೋಹಿತ. ಅಂದ್ರೆ ತನ್ನ ಹಿತ ಅಲ್ಲ, ಬೇರೆಯವರ ಹಿತ, ಭಕ್ತರ ಒಂದು ಹಿತವನ್ನ ಬಯಸಿ ಅವರಿಗೆ ಪರಮಾತ್ಮದ ಏನೇ ಅವ್ರ ಕಷ್ಟಗಳನ್ನ ಬಂದಾವ, ಭಕ್ತರ ಕಷ್ಟ ಬಂದಾವ ಅಂದ್ರೆ ಆ ಕಷ್ಟ ನನ್ನ ಕಷ್ಟ ಅಂತ ತಿಳ್ಕೊಂಡು ಅವರಿಗೆ ಕಷ್ಟದಿಂದ ದೂರ ಮಾಡುತ್ತಂದೆ ಅಂತೇಳಿ ನಾವು ಪರಮಾತ್ಮನ ಎಡೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ. ಆ ಪ್ರಾರ್ಥನೆ ವೈದಿಕ ಮಂತ್ರಗಳು. ಆ ಒಂದು ವೈದಿಕ ಮಂತ್ರವನ್ನ ನಾವು ಒಳ್ಳೆಯತರನಾಗಿ ಕಲಿಬೇಕಾಗ್ತದೆ. ಆ ಒಳ್ಳೆಯತರನಾಗಿ ಒಂದು ಕಲಿಯುವಂತ ಉದ್ದೇಶದಿಂದ ನಮ್ಮ ಯೋಗಿರಾಜೇಂದ್ರ ಶಿವಾಚಾರ್ಯರು ಎಲ್ಲೆಲ್ಲಿ ಯಾವಾಗ ನಮ್ಮ ಸ್ವಾಮಿ ಸರ್ ಅವರು ಹೇಳಿದರು, ಅನೇಕ ಭಾಗದಲ್ಲಿ ಅಪ್ಪವರು ಹೋದಾಗ ಆಯಾ ಭಾಗದಲ್ಲಿ ಆಯಾ ಜಂಗಮರು ಅವರ ಒಂದು ಏನೂ ಮಂತ್ರ ಬರದೇ ಇದ್ದಂತ ಪಕ್ಷವನ್ನು ನೋಡಿ, ಅಂದ್ರೆ ಏನೂ ಮಂತ್ರ ಬರಲಾಗ್ಯವ ಜಂಗಮರಿಗೆ, ಇದು ಹೆಂಗ ಈ ತರ ಆದ್ರೆ ಜಂಗಮ ಬದುಕುವುದು ಹೆಂಗ, ಇದೆಲ್ಲವನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಅಪ್ಪವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈ ವೈದಿಕ ಶಿಬಿರವನ್ನ ಆರಂಭ ಮಾಡಿದ್ರು. ಶುರುವಾತ್ನಲ್ಲಿ ಸಣ್ಣದಾಗಿ ಆರಂಭವಾದ ವೈದಿಕ ಶಿಬಿರ ಈಗ ಬಹುದೊಡ್ಡದಾಗಿ ಬೆಳೆದು ನಿಂತಿದೆ. ಅನೇಕ ವಿದ್ಯಾರ್ಥಿಗಳು
ಈ ಒಂದು ಮಠದಲ್ಲಿ ಇಲ್ಲಿ ಬಂದು ಕಲ್ತು ವೈದಿಕವನ್ನ ಕಲ್ತು ತಮ್ಮ ತಮ್ಮ ಜೀವನವನ್ನ ಇವತ್ತ ಭಕ್ತರ ಏಳಿಗೆಗಾಗಿ ತಮ್ಮವನ್ನ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡವರಾಗಿದ್ದಾರೆ. ಆ ಒಂದು ಸಮಾಜದ ಏಳಿಗೆಯೇ ಇದರ ಮೂಲ ಉದ್ದೇಶದ. ಭಕ್ತರ ಕಷ್ಟ ಅಂತ ಬಂದಾಗ ಅವರ ಕಷ್ಟ ನಮ್ಮ ಕಷ್ಟ ಅಂತ ತಿಳ್ಕೊಂಡು ಅಲ್ಲಿ ನಾವು ಡಿಮ್ಯಾಂಡ್ ಮಾಡೋದಲ್ಲ. ಅವರಿಗೆ ಆಲ್ರೆಡಿ ಕಷ್ಟದಲ್ಲಿ ಇರ್ತಾರೆ, ಅವರ ಕಷ್ಟವನ್ನ ತಿಳ್ಕೊಂಡು ನಾವು ನಮ್ಮ ಒಂದು ಅಂತಃಕರಣದಿಂದ ನಮ್ಮ ಒಂದು ಶ್ರದ್ಧೆಯಿಂದ ಪರಮಾತ್ಮದಲ್ಲಿ ಭಕ್ತನ ಕಷ್ಟವನ್ನ ದೂರ ಮಾಡೋದ್ರಿಂದ ಪ್ರಾರ್ಥನಾ ಮಾಡಬೇಕು. ಆ ಭಕ್ತನ ಆ ಸಮಯದಲ್ಲಿ ನೀವೇನಾದ್ರೂ ಪೂಜೆ ಮಾಡಕ್ಕೆ ಹೋದಾಗ ಈ ಕೆಲವೊಂದು ನೋಡ್ತೀವಿ ಇಷ್ಟು ಲಿಸ್ಟ್, ಒಬ್ಬೊಬ್ಬರು ಒಂದೊಂದು ಲಿಸ್ಟ್ ಕೊಡ್ತಾರೆ. ಆತರ ಮಾಡದೇ ಆದಾಗ ಅದಕ್ಕೆ ಏನ್ ಬೇಕಾಗ್ತಾವ ಅಷ್ಟೇ ನಾವು, ಯಾಕಂದ್ರೆ ವೈದಿಕ ಮಾಡೋಕೆ ಕೆಲವೊಂದು ಸಾಮಾನು ಆಗ್ತಿರ್ತಾವ. ಆ ಸಾಮಾನನ್ನ ನಮಗೆ ಇಷ್ಟೇ ಬೇಕಾಗಿವೆ ಅಂತ ಹೇಳ್ಕೊಂಡು ಅದನ್ನ ನೀವು ಬರ್ಕೊಟ್ಟಾಗ ಸುಮ್ಮ ಯಥೇಚ್ಛ ಬರ್ಕೊಡೋದಲ್ಲ. ಏನೇನ್ ಆಗ್ತಾವ ಅಷ್ಟೇ ನೀವು ಬರ್ಕೊಡ್ರಿ. ಅವ್ರು ಆಲ್ರೆಡಿ ಕಷ್ಟದಲ್ಲಿ ಇರ್ತಾರೆ. ಕಷ್ಟದಾಗಿದ್ದಾಗ ಎಲ್ಲಾ ದೌಖಾನಿ ತಿರುಗಾಡಿ ನಂತರ ಒಂದು ಧರ್ಮಕ್ಕೆ ಶರಣಾಗತ ಆಗ್ಬೇಕಂತೇಳಿ ಬಂದಿರ್ತಾರೆ.